ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಎರಡನೇದು ಅಂತ ಅನ್ಸುತ್ತೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಮೊದಲ ಎಲಿಮಿನೇಷನ್ ಯಾರದ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಇವತ್ತಿನ ಎಪಿಸೋಡ್ನ ಮೊದಲ ಎಲಿಮಿನೇಷನ್ ಯಾವುದು ಅಂತಂದರೆ 6th ಪೊಸಿಷನ್ಗೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಆ್ಯಂಡ್ ಅಲ್ಲಿ ಯಾರು ಹೊರಗಡೆ ಬರಬೇಕು ಅಂತ ಕೂಡ ಸುದೀಪ್ ಸರ್ ಕೇಳ್ತಿರೋವಂಥದ್ದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಓಕೆ 6th ಪ್ಲೇಸ್ ಆಲ್ರೆಡಿ ಯಾರು ಬಂದಿರೋಂಥ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಮನೆಯಿಂದ ಯಾರ್ಯಾರು ರಿವಿಕ್ಟ್ ಆಗಿದ್ರು ಈ ಒಂದು ಸೀಸನಲ್ಲಿ ಮುಂಚೆ ಹೋದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಬಟ್ ಕೆಲವರಲ್ಲಿ ಕಾಣಿಸ್ತಾ ಇಲ್ಲ. ಮಂಜು ಭಾಷಿಣಿ ಅವ್ರು ಕಾಣಿಸ್ತಾ ಇಲ್ಲ, ಆಮೇಲೆ ಅಶ್ವಿನಿ SN ಅಂತಿದ್ರಲ್ಲ ಅವರು ಕಾಣಿಸ್ತಾ ಇಲ್ಲ. ಆ್ಯಂಡ್ ರಜತ್ ಆ್ಯಂಡ್ ಚೈತ್ರ ಅವ್ರು ಮೇ ಬಿ ಬಂದಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಅವರೇನು ಕಂಟೆಸ್ಟೆಂಟ್ ಅಲ್ಲ, ಜಸ್ಟ್ ಗೆಸ್ಟಾಗಿ ಬಂದಿದ್ರಲ್ವ, ಮೇ ಬಿ ಅದಕ್ಕೆ ಅವ್ರನ್ನ ಕಳಿಸಿಲ್ಲ ಅಂತ ಅನಿಸುತ್ತೆ. ಮಿಕ್ಕಿದಂಥವ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಕೂಡ ಇದ್ದಾರೆ ಅಲ್ಲಿ. ಸ್ಪಂದನ, ರಾಶಿಕಾ, ಸೂರಜ್ ಆ್ಯಂಡ್ ಅಭಿಷೇಕ್, ನಮ್ಮ ಕರಿಬಸಪ್ಪ ಅವರು, ಡಾಗ್ ಸತೀಶ್ ಅವರು, ಎಲ್ಲರೂ ಕೂಡ ಬಂದಿದ್ದಾರೆ. ಅದೇ ಮಂಜು ಭಾಷೆಯಿಂದ ಅಶ್ವಿನಿ ಇಬ್ಬರು ನಂಗೆ ಕಾಣಲಿಲ್ಲ. ಮೇ ಬಿ ಇನ್ಯಾರ್ಯಾರು ಬಂದಿಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ಓಕೆ ಇವಾಗ ಒಂದು ಫಿನಾಲೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇವಾಗ ಬಂದಿರುವಂಥದ್ದು ಪಕ್ಕಾ ಒಂದು ಫಿನಾಲೆಯ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಕೆಲವರು ಅಲ್ಲಿ ಅವ್ರದ್ದೇ ಆದಂಥ ಒಂದು ರೀಸನ್ಗಳನ್ನ ಕೊಡ್ತಿದ್ದಾರೆ. ಒಂದು ರಘು ಅವರು ತುಂಬ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ 6th ಪೊಸಿಷನಿಗೆ ಔಟ್ ಆದರೆ ತುಂಬ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಧನುಷಿಗೆ ಕೇಳಿದಾಗ ಅಂದರೆ ಮುಂದಕ್ಕೆ ಹೋಗಬೇಕು ಅನ್ನೋವಂಥ ಒಂದು ಆಸೆ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಕಾವ್ಯ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ಮೇ ಬಿ ಅವ್ರದ್ದು ಒಂದು ಆಟದ ಮೇಲೆ ಅವ್ರಿಗೆ ಪ್ರೌಡ್ ಫೀಲ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಅಶ್ವಿನಿ ಅವ್ರು ಬಂದರೆ ನನ್ನನ್ನು ನಾನು ಕಂಪ್ಲೀಟಾಗಿ ಈ ಮನೆಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಹೌದು ಅಂತ ಅನಿಸುತ್ತೆ. ನನಗೆ 2 ಸೀಸನ್ ಅಂದರೆ ಸೀಸನ್ 10 ಆ್ಯಂಡ್ ಸೀಸನ್ 11 ಅಂತ 12 ಅಂತ ಬಂದಾಗ, ಒಂದು ಸೀಸನ್ 10ನಲ್ಲಿ ಇವರು ಯಾರು ನಮ್ಮ ವಿನಯ್ ಅವರು, ಆ್ಯಂಡ್ ಈ ಸೀಸನಲ್ಲಿ ಅಶ್ವಿನಿ ಅವರಿಬ್ಬರಿಂದ ನನ್ನ ಪ್ರಕಾರ 2 ಸೀಸನ್ಗಳಲ್ಲೂ ಕೂಡ ಒಂದು ಮಟ್ಟಕ್ಕೆ ಹೋಗಿದೆ TRP ಅಂತಂದರೆ ಮುಖ್ಯವಾದಂಥ ಕಾರಣ ಅವರು ಮೀನ್ಸ್ ಅವರೇ ಅಂತ ನನಗನ್ಸುತ್ತೆ. ಒಂದು ಕಡೆಗೆ ಸೀಸನ್ 10 ಅಂತ ಬಂದಾಗ ಅಲ್ಲಿ ವಿನಯ್ ಆ್ಯಂಡ್ ಸಂಗೀತ ಆ ಒಂದು ಇಬ್ಬರದು ಕಿತ್ತಾಟ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಆ ಒಂದು TRPಗಳು ಕಿತ್ಕೊಂಡು ಹೋಗಿರೋವಂಥದ್ದು ಸೀಸನ್ 10ನಲ್ಲಿ. ಆ್ಯಂಡ್ ಇಲ್ಲಿ ಅಂತ ಬಂದಾಗ ಅಶ್ವಿನಿ ಜೊತೆಗೆ ಗಿಲ್ಲಿ, ಅವರಿಬ್ಬರಿಂದನೇ ಆ ರೇಂಜಿಗೆ ಒಂದು ನನಗೆ ಅನಿಸುತ್ತೆ TRP ಅಂತ ಬಂದಾಗ ಸೀಸನ್ 10 ಮೀರಿಸಿಲ್ಲ ಅಂತ ನನಗನ್ಸುತ್ತೆ. 1 or 2 ವೀಕ್ಸಲ್ಲಿ ಬಂದಿರ್ಬೋದೇನೋ, ಬಟ್ ಇವಾಗಲೂ ನನಗನ್ಸುತ್ತೆ ಸೀಸನ್ 10 TRP ಹೈಯೆಸ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೀಸನ್ 11 ಕೂಡ ಅಷ್ಟೇ ನಮ್ಮ ಲಾಯರ್ ಜಗದೀಶ್ ಇದ್ದಾಗ ಅವಾಗಲೂ ಕೂಡ TRP ಕಿತ್ಕೊಂಡು ಹೋಗಿತ್ತು. ಬಟ್ ಕಂಪೇರಿಟಿವ್ಲಿ ನಾನು ಆವಾಗಲೇ ಹೇಳಿದ್ನಲ್ವ, ವಿನಯ್ ಆ್ಯಂಡ್ ಸಂಗೀತ ಅಂತ ಬಂದಾಗ ಸೀಸನ್ 10ನಲ್ಲಿ, ಆ್ಯಂಡ್ ಈ ಸೀಸನ್ ಅಂತ ಬಂದಾಗ ಅಶ್ವಿನಿ ಅವರು ಖಂಡಿತವಾಗ್ಲೂ ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇದೆ. ಆ್ಯಂಡ್ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡ್ಕೊಂಡಿರೋಂಥವ್ರು ಏನು ಹೇಳ್ತಿದ್ದಾರೆ ಆ ಒಂದು ಮಾತನ್ನು ಒಪ್ಕೊಳ್ಬೇಕಾದಂತಂದರೆ ಖಂಡಿತವಾಗ್ಲೂ ಡೆಡಿಕೇಟ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ಗಿಲ್ಲಿ ಇನ್ ಕೇಸ್ 6th ಪ್ಲೇಸ್ಗೆ ಹೋದರೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಆ್ಯಂಡ್ ವಿನ್ ಅನ್ನೋದೇ ನಾನು ಹಣೆ ಬರದಲ್ಲೇ ಬರ್ದಿಲ್ಲ ಅಂತ ಅನ್ಕೊಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಆ್ಯಂಡ್ ಅವನು ಯಾವುದೋ ಶೋ ಮಾಡಿದ್ನಲ್ಲ, ಭರ್ಜರಿ ಬ್ಯಾಚುಲರು ಅಥವಾ ಒಂದು ಯಾವುದೋ DKD ಮಾಡಿದ ಅಂತ ಅನ್ಸುತ್ತೆ, ಅದರಲ್ಲಿ ಗೆಲ್ಲಿಲ್ವಾ ಅಂತ ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ. ಬಟ್ ಈ ಏನಾದರೂ ಗೆದ್ದಿಲ್ಲ ಅಂತಂದರೆ ಅವ್ನು ಹೇಳೋದಂಗೆ ಆಗುತ್ತೆ. ಯಾಕಂದರೆ ಹೊರಗಡೆ ಕ್ರೇಜ್ ನೋಡ್ತಾಯಿದ್ರು ಆ್ಯಂಡ್ ಒಳಗಡೆ ಒಂದು ಆಟ ನೋಡ್ತಾಯಿದ್ರು ಕೂಡ. ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದಾನೆ, ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಬಂದಿದ್ದಾನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಇವಾಗಲೂ ಕೂಡ ಗೆಲ್ಲಿಲ್ಲ ಅಂತಂದರೆ ಅದೇ ಅವ್ನು ಹೇಳಿದ್ನಲ್ವ, ಹಣೆ ಬರದಲ್ಲಿ ಬರ್ದಿಲ್ಲ ಅನ್ನೋ ರೀತಿಯಲ್ಲಿ. ಅದೇ ಆಗಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಓಕೆ. ಆ್ಯಂಡ್ ಅವ್ರವ್ರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಆ್ಯಂಡ್ 6th ಪ್ಲೇಸ್ದು ಅಲ್ಲಿ ವೋಟಿಂಗ್ ಕೂಡ ರಿವೀಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದ್ರ ಮೇಲೆ ಮೇ ಬಿ ಅನ್ಕೊಬಹುದು ಅಂತ ಅನಿಸುತ್ತೆ. ಎಲ್ಲ ಒಂದು ಪೊಸಿಷನ್ದು ಕೂಡ ವೋಟಿಂಗ್ನ ರಿವೀಲ್ ಮಾಡ್ತಾರಾ ಅಂತ, ಅಥವಾ ಫೈನಲ್ ವಿನ್ನರ್ ಯಾರು ಇರ್ತಾರೆ ಅವ್ರದ್ದು ರಿವೀಲ್ ಮಾಡಿ ಜೊತೆಗೆ 6th ಪ್ಲೇಸಿಗೆ ಯಾರು ಔಟ್ ಆಗ್ತಾರೆ ಅವರಿಬ್ಬರದ್ದು ಮಾತ್ರ ರಿವೀಲ್ ಮಾಡ್ತಾರೆ ಅಂತ. ನಮ್ಮ ಪ್ರಕಾರ ಮಾಡಿದ್ರೆ ಎಲ್ಲನೂ ಕೂಡ ರಿವೀಲ್ ಮಾಡಿ 6th, 5th, 4th, 3rd ಆ್ಯಂಡ್ 2nd, 1st ಎಲ್ಲರದ್ದು ಕೂಡ ರಿವೀಲ್ ಮಾಡಬೇಕು ಅಂತ ನನಗನ್ಸುತ್ತೆ. ಅವ್ರು ಹೇಳಿದ್ರಲ್ವಾ 1st ಪ್ಲೇಸ್ ಆ್ಯಂಡ್ 2nd ಪ್ಲೇಸಿಗೆ ತುಂಬ ಕಮ್ಮಿ ಮಾರ್ಜಿನ್ ಇದೆ ಅಂತ. ಎಷ್ಟಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಧನುಷ್ ಅವರು ಔಟ್ ಆಗಿದ್ದಾರೆ. ಬಟ್ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಅಪ್ಡೇಟ್ ಬರ್ತಿರೋವಂಥದ್ದು ಏನು ಅಂತಂದರೆ ಧನುಷ್ ಅವರು 6th ಪೊಸಿಷನ್ಗೆ ಅವರ ಒಂದು ಆಟನ ಎಂಡ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅಪ್ಡೇಟ್ ಬರ್ತಿರೋವಂಥದ್ದು. ಜೊತೆಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಅಂತಲೇ ಹೇಳಿದ್ದಾರೆ, ಗೊತ್ತಿಲ್ಲ ನನಗೆ. ಬಟ್ನಲ್ಲಿ ಸದ್ಯಕ್ಕೆ ಬರ್ತಿರೋವಂಥ ಒಂದು ಅಪ್ಡೇಟ್ ಏನು ಅಂತಂದರೆ ಧನುಷ್ ಅವರು ಔಟ್ ಆಗಿದ್ದಾರೆ ಅಂತ. ಬಟ್ ಅವರಲ್ಲಿ ಸುದೀಪ್ ಸರ್ ಒಂದು ಹೇಳ್ತಾರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆ ಥರದ್ದು ನನಗೆ ಈ ಸೀಸನಲ್ಲಿ ಅಂತ ಆಶ್ಚರ್ಯಪಡಿಸೋವಂಥ ಒಂದು ಡಿಸಿಷನ್ ಯಾವುದೂ ಕೂಡ ಕಾಣಿಸಿಲ್ಲ ನನಗೆ. ಓಕೆ. ಸುಮ್ಮನೆ ಇವರು ಬಾಯಲ್ಲಿ ಹೇಳ್ತಿದ್ದಾರೆ ಅಷ್ಟೇ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡು ಹಾಗೆ ಹೇಗೆ ಅಂತ ಒಂದು ಡಿಸಿಷನ್ನು ನನಗಂತೂ ಇಲ್ಲಿವರೆಗೂ ಯಾವುದೂ ಕಾಣಿಲ್ಲಪ್ಪ. ಓಕೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ಧನುಷ್ ಔಟ್ ಆಗಿರೋವಂಥದ್ದು ನನಗೇನು ಆಶ್ಚರ್ಯಪಡೋ ಹಾಗಿಲ್ಲ. ಬಿಕಾಸ್ ಆಫ್ ಇವ್ರು ನನ್ನ ಟಾಪ್ 6 ಕಂಟೆಸ್ಟೆಂಟಾಗಿ ಇರಲೇ ಇಲ್ಲ. ಇವ್ರ ಜಾಗದಲ್ಲಿ ನಾನು ನಮ್ಮ ರಾಶಿಕಾ ಅವ್ರನ್ನ ನಾನು ಹಾಕಿದೆ. ಬಿಕಾಸ್
ಕಂಟ್ರಿಬ್ಯೂಷನ್ ಅಂತ ಬಂದಾಗ ತುಂಬ ಚೆನ್ನಾಗಿತ್ತು. ಟಾಸ್ಕು ರೀಸನ್ ಕೊಡಬೇಕು ಅಂತಂದ ಬಂದಾಗ ಇನ್ವಾಲ್ವ್ಮೆಂಟು ಪ್ರತಿ ವಿಚಾರದಲ್ಲೂ ಕೂಡ ಸೊ ಧನುಷ್ಗಿಂತ ರಾಶಿಕಾ ತುಂಬ ಬೆಟರಾಗಿ ಆಡಿದರು ಆ್ಯಂಡ್ ಅವರು ಡಿಸರ್ವಿಂಗ್ ಇದ್ದರು ಅಂತ ನನಗನ್ಸುತ್ತೆ ಟಾಪ್ 6ಗೆ. ಆ್ಯಂಡ್ ಬಟ್ ಧನುಷ್ ಅದೇ ಟಾಸ್ಕಿಂದನೇ ಬಂದಿರೋವಂಥದ್ದು. ಅದರಲ್ಲೂ ಕಾಂಟ್ರಿಬ್ಯೂಷನ್ ಸ್ವಲ್ಪ ನಮ್ಮ ರಾಶಿಕಾದೇ ಇತ್ತು. ಆ ಫಿನಾಲೆ ಟಾಸ್ಕಲ್ಲಿ ಏನು TTF ಇತ್ತಲ್ಲ, ಸೊ ಆ ಒಂದು ಟಾಸ್ಕಲ್ಲಿ ಅವರು ಅಷ್ಟು ಬೇಗ ಒಂದು ಪೈಪ್ಗಳನ್ನ ತಂದು ಕೊಟ್ಟಿಲ್ಲ ಅಂತಂದರೆ ಕಷ್ಟ ಆಗುವಂಥದ್ದು. ಆಮೇಲೆ ಇನ್ನೊಂದು ಬಾಸ್ಕೆಟಲ್ಲಿ ಬಾಲ್ ಹಾಕುವಂಥದ್ದು ಇತ್ತಲ್ಲ, ಸೊ ಅಲ್ಲೂ ಕೂಡ ರಾಶಿಕಾ ಅವರು ಸ್ವಲ್ಪ ಸಪೋರ್ಟ್ ಮಾಡಿದರು. ಬಟ್ ಅದೇ ಟಾಸ್ಕ್ ಇಲ್ಲ ಅಂತಂದರೆ ಧನುಷ್ ಯಾವತ್ತೂ ಔಟ್ ಆಗಬಹುದಾಗಿತ್ತು ಅಂತ ನನಗೆ ಅನಿಸುತ್ತೆ. ರಾಶಿಕಾಗಿಂತ ಮುಂಚೆನೇ ಅವನು ಧನುಷ್ ಔಟ್ ಆಗ್ತಿದ್ದ, ಅಥವಾ ಧ್ರುವಂತ್ಗಿಂತ ಮುಂಚೆನೇ ಸೊ ಇವನು ಧನುಷ್ ಅವರು ಔಟ್ ಆಗ್ತಿದ್ರು ಅಂತ ನನಗನ್ಸುತ್ತೆ. ಜಸ್ಟ್ ಅದೇ ಟಾಸ್ಕ್ ಗೆದ್ರಲ್ಲ, ಸೊ ಆ ಒಂದು ವಿಚಾರಕ್ಕೆ ಸೊ ಅಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಸದ್ಯಕ್ಕೆ ಸೊ ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿಯ ವೀಡಿಯೋಸ್ಗಳು ಇವಾಗ ಬರ್ತಾ ಇರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.